ಮಂಡ್ಯ ಜಿಲ್ಲೆಯ ಕ್ರೀಡಾ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಮಹತ್ವದ ಹೆಜ್ಜೆ ಇರಿಸಿದೆ. ನಗರದ ವಿಸಿ ಫಾರಂನ 1 ಎಕರೆ ವಿಸ್ತಾರವಾದ ಜಾಗದಲ್ಲಿ 14 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಅತ್ಯಾಧುನಿಕ ಖೇಲೋ ಇಂಡಿಯಾ ಕ್ರೀಡಾಂಗಣಕ್ಕೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಾ. ಮನ್ಸುಖ್ ಮಾಂಡವೀಯ ಅವರು ಇಂದು ಸಾಂಪ್ರದಾಯಿಕ ಶಂಕುಸ್ಥಾಪನೆ ನೆರವೇರಿಸಿದರು. ವೇದಿಕೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಭಾವನಾತ್ಮಕವಾಗಿ ಮಾತನಾಡುತ್ತಾ, ನಾನು ಚುನಾವಣಾ ಪ್ರಚಾರಕ್ಕೆ ಹಳ್ಳಿಗಳಿಗೆ ಬಾರದಿದ್ದರೂ ಮಂಡ್ಯದ ಜನತೆ ನನ್ನನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದ್ದೀರಿ. ಈ ಪ್ರೀತಿಯ ಋಣವನ್ನು ತೀರಿಸುವ ಹೊಣೆ ನನ್ನ ಮೇಲಿದೆ. ನಿಮ್ಮ ನಿರೀಕ್ಷೆಯಂತೆ ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಿ ಯುವಜನರಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ಕಲ್ಪಿಸುತ್ತೇನೆ ಎಂದರು. ಅಲ್ಲದೆ ಜಿಲ್ಲೆಯಲ್ಲಿ ಎಆರ್ಎಐ ಪರೀಕ್ಷಾ ಕೇಂದ್ರ ಮತ್ತು ಆಟೋಮೊಬೈಲ್ ಕಾರ್ಖಾನೆಗಳನ್ನು ತರುವ ಬಗ್ಗೆ ಈಗಾಗಲೇ ಕಂಪನಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ನನಗೆ ಪ್ರತಿನಿತ್ಯ ಅರ್ಜಿಗಳನ್ನು ಕೊಡ್ತಾನೆ ಇದ್ರು, ಈ ಟ್ರೈಸೈಕಲ್ಗಳು ಬೇಕು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಬಹುಶಃ ಸುಮಾರು ಒಂದೊಂದು ವೆಹಿಕಲ್ಗೆ 1.5 ಲಕ್ಷ ರೂಪಾಯಿಗಳಾಗುತ್ತೆ. 380 ಜನಕ್ಕೆ ಇವತ್ತು ನಾವು ನೀಡ್ತಾ ಇದ್ದೇವೆ. ಅದಕ್ಕೆ TVS ಕಂಪನಿ ಪ್ರಮುಖವಾಗಿ ನಮ್ಮ ಒಂದು ಮನವಿಗೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಡ್ಯದ ಸುಮಾರು 600 ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದಾರೆ ನಮ್ಮ ಇನ್ಫೋಸಿಸ್ ಕಂಪನಿ, ಆ ಟ್ರಸ್ಟ್ನ ಮುಖಾಂತರ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು, ಪುಟ್ಟರಾಜು ಅವರು, ತಮ್ಮಣ್ಣ ಅವರು, ಮಂಜು ಅವರು, ಅಲ್ಲಿಂದ ರಾಮಚಂದ್ರ ಅವರು, ಸುರೇಶ್ ಗೌಡರು, ಅಂದಾನಿ ಅವರು, ಇವರೆಲ್ಲರೂ ಬಹುಶಃ ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ ಇವತ್ತು. ಆದರೆ ಅದನ್ನು ತೊಂದರೆ ಅನ್ಕೊಳ್ಳೋದು ಬೇಡ. ನಾನು ನಿಮ್ಮ ಜೊತೆಯಲ್ಲಿ ಕೆಲವು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಅವರು ನಿಮ್ಮಗಳನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಪುಟ್ಟರಾಜವರು ಮಾತನಾಡಬೇಕಾದರೆ ಒಂದು ಮಾತು ಹೇಳುವುದು, ನಾನು ಪ್ರಥಮವಾಗಿ ನಿಮ್ಮೆಲ್ಲರಿಗೆ ಮುಂದಿನ ವಾರ ಬರ್ತಕ್ಕಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ವರ್ಷ ಯಾವುದೇ ರೀತಿಯಲ್ಲಿ ನಮ್ಮ ರೈತ ಬಂಧುಗಳಿಗೆ ಅವರ ಕೃಷಿ ಚಟುವಟಿಕೆಗಳಿಗೆ ಸಮಸ್ಯೆಗಳಿಲ್ಲದೆ ಸಮೃದ್ಧಿಯಾಗಿ ನಮ್ಮ ರೈತರು ಬದುಕಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಇವತ್ತು ತಾಯಿ ಚಾಮುಂಡೇಶ್ವರಿಗೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಏನಿವತ್ತು ಯಶಸ್ಸುಗೊಳಿಸಿದ್ದೀರಿ, ಎಲ್ಲ ನನ್ನ ತಂದೆ ತಾಯಂದಿರು, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಾರಾ ಮಹೇಶ್ ಅವರ ಹೆಸರನ್ನ ಮರೆತೆ ಸಾರಾ ಮಹೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಮುಖವಾದಂಥ ವ್ಯಕ್ತಿ ನಮ್ಮ ಕೇಂದ್ರ ಸಚಿವರು, ನನ್ನ ಆತ್ಮೀಯರೇನಿದ್ದಾರೆ, ಅವರ ಒಂದು ಖೇಲೋ ಇಂಡಿಯಾ ಯೋಜನೆ ಬಹುಶಃ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಯುವ ಶಕ್ತಿಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಈ ಒಂದು ಯುವಜನ ಇಲಾಖೆಯಲ್ಲಿ ಅವರ ಕಾರ್ಯ ಏನು ನಡೀತಾ ಇದೆ. ಇಡೀ ದೇಶದಲ್ಲಿ ಇವತ್ತು ನಮ್ಮ ಯುವಕರಿಗೆ
ಕ್ರೀಡೆಗಳಲ್ಲಿ ಪ್ರೋತ್ಸಾಹವನ್ನು ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ದೇಶದ ಯುವಕರಿಗೆ ಕೊಡ್ತಾ ಇದ್ದಾರೆ. ಇವತ್ತು ಬಹುಶಃ ಕರ್ನಾಟಕಕ್ಕೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಬೋದು, ಆದರೆ ಪ್ರತಿಯೊಂದು ಸಂದರ್ಭದಲ್ಲಿ ಉತ್ತರ ಇಂಡಿಯಾದ ಹಲವಾರು ಭಾಗದಲ್ಲಿ ಅವರ ಒಂದು ವೈಯಕ್ತಿಕವಾದಂಥ ಪ್ರೋತ್ಸಾಹವನ್ನು ಯುವಕರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಭಿನಂದನೀಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ಅವರಿಗೆ ವಿಶೇಷವಾದಂಥ ಮಮತೆಯೂ ಸಹ ಇದೆ ಅನ್ನೋದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರ ಒಂದು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಅವರ ನಡವಳಿಕೆಗಳನ್ನು ಹತ್ತಿರದಿಂದ ಏನು ಗಮನಿಸಿದ್ದಾರೆ, ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಬಗ್ಗೆ ಅವರಿಗೆ ವಿಶೇಷವಾದಂಥ ಅಭಿಮಾನ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಈ ಒಂದು ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಜನತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾದರೆ ಜಿಲ್ಲೆಗೆ ಕೆಲವು ಅನುಕೂಲಗಳಾಗಬಹುದು ಅಂತಕ್ಕಂಥ ನಂಬಿಕೆಯಿಂದ ನನಗೇನು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬರದೇ ಇದ್ದರೂ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರ ಒಂದು ಶ್ರಮ ದುಡಿಮೆಯಲ್ಲಿ ಈ ಜಿಲ್ಲೆಯ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ನನ್ನ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ನೋವಿರ್ತಕ್ಕಂಥದ್ದು, ನಾವು ಕುಮಾರಣ್ಣಿಂದ ಭಾಳ ಮಂಡ್ಯ ಜಿಲ್ಲೆಗೆ ನಿರೀಕ್ಷೆ ಇಟ್ಕೊಂಡಿದ್ವು, ಇನ್ನೂ ನಮ್ಮ ನಿರೀಕ್ಷೆಗೆ ತಲುಪ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕೆಲವರಲ್ಲಿ ಇದೆ, ನಿಮ್ಮಲ್ಲಿ ಇದೆ, ನನಗೆ ಗೊತ್ತಿದೆ ನನಗೆ. ಆದರೆ ನಾನು ಜಿಲ್ಲೆಯ ಜನತೆಯನ್ನು ಮರೆಯೋವನಲ್ಲ, ಯಾವ ಟೀಕೆ ಟಿಪ್ಪಣಿಗಳಿಗೂ ನಾನು ಉತ್ತರ ಕೊಡಬೇಕಾಗಿಲ್ಲ. ಇವತ್ತು ನಮ್ಮ CSR ಫಂಡ್ ಮುಖಾಂತರ ಸುಮಾರು 97 ಕೋಟಿ ಹಣದ ಈಗಾಗಲೇ ಕಾರ್ಯಕ್ರಮಗಳಿಗೆ ಯೋಜನೆಯನ್ನೇನು ರೂಪಿಸಿದ್ದೇವೆ. ಶಾಲಾ ಕಟ್ಟಡಗಳಿಗೆ, ಐಮಾಸ್ಕ್ ಲೈಟ್ಗಳಿಗೆ, ಅಲ್ಲಿಂದ ಹಲವಾರು ರೀತಿಯ ನಮ್ಮ KV ಶಂಕರೇಗೌಡರು ಕಟ್ಟಂಥ ಹಳೆಯ ಒಂದು ಮಂಡ್ಯ ಸರ್ಕಲ್ನಲ್ಲಿರ್ತಕ್ಕಂಥ ಮದ್ದೂರು ಸಂಜಯ್ ಥಿಯೇಟರ್ ಸರ್ಕಲ್ನಲ್ಲಿರ್ತಕ್ಕಂಥ ಆ ರೈತ ಸಂಘದ ಒಂದು ಭವನ ಏನಿದೆ ಅದನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಪುನರ್ ನವೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಮಂಡ್ಯ ಜಿಲ್ಲೆಗೆ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇನೆ. ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಕನ್ನಡದಲ್ಲಿಯೇ ಭಾಷಣ ಆರಂಭಿಸಿ ಮಂಡ್ಯದ ಜನರು ಮನಗೆದ್ದರು. ಎಚ್.ಡಿ. ಕುಮಾರಸ್ವಾಮಿಯವರು ಅತ್ಯಂತ ದಕ್ಷ ಮತ್ತು ಬಲಿಷ್ಠ ನಾಯಕರು. ಅವರ ಕಾಳಜಿಯಿಂದಾಗಿ ಇಂದು ಈ ಕ್ರೀಡಾಂಗಣ ಮಂಡ್ಯಕ್ಕೆ ಲಭಿಸಿದೆ. ಭಾರತವನ್ನು ಕ್ರೀಡಾ ಕ್ಷೇತ್ರದಲ್ಲಿ ಬಲಿಷ್ಠಗೊಳಿಸುವ ಮೋದಿಯವರ ಕನಸಿಗೆ ಮಂಡ್ಯದ ಈ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ ಎಂದು ಶ್ಲಾಘಿಸಿದರು. It is a great pleasure for me to be here today among so many talented young athletes. Whenever I stand in the middle of young sports persons, I feel a special kind of energy. It is the energy of dreams, discipline and determinations for Viksit Bharat. Today's program is going to write a new chapter in the sporting history of this place. Today, under the leadership of Honorable Prime Minister Shri Narendra Modi ji, and through the Khelo India scheme, we are laying the foundation stone of a modern multi-purpose indoor sports hall. The government of India has sanctioned 14 crore for this world-class sports facility, which will be built. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ, ಕುಮಾರಣ್ಣ ಮಂಡ್ಯಕ್ಕೆ ನೀಡಿದ ಕೊಡುಗೆ ಅವಿಸ್ಮರಣೀಯ. ಜಿಲ್ಲೆಯ ರೈತರ ಬೆನ್ನೆಲುಬಾಗಿರುವ ವಿಸಿ ಫಾರಂನಲ್ಲಿ ಇಂದು ಕ್ರೀಡಾಂಗಣ ಏಳುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಬಹಳ ದಿವಸಗಳಿಂದ ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮ ರೂಪಿಸ್ಕೊಂಡಿದ್ರು. ಇವತ್ತು ಅದು ಒದಗಿ ಬಂದಿದೆ. ಇವತ್ತು ಮಂಡ್ಯ ಜಿಲ್ಲೆಗೆ
ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಂತ ಕೊಡುಗೆಗಳನ್ನ ನಮ್ಮ ಜನಸಾಮಾನ್ಯರು ಯಾವತ್ತೂ ಮರೆತಿಲ್ಲ ಅನ್ನೋದಕ್ಕೆ ಸಾಕ್ಷಿ ತಾವೆಲ್ಲರೂ ಇಲ್ಲಿ ಬಂದು ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸಾಬೀತಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ವಿಸಿ ಫಾರಂ ನಮ್ಮ ರೈತರ ಬೆನ್ನೆಲುಬು ಒಂದು ರಿಸರ್ಚ್ ಸೆಂಟರ್ನಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಹಲವಾರು ಬಾರಿ ಈ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲೂ ಇಲ್ಲಿಗೆ ಯಾವ್ಯಾವ ಪೂರಕವಾದಂತಹ ಕಾರ್ಯಕ್ರಮಗಳು ಬೇಕು ಅದನ್ನು ಒದಗಿಸಿಕೊಟ್ಟಂತಹ ಸಂದರ್ಭವನ್ನ ನಾನೆಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ಯೂನಿಯನ್ ಮಿನಿಸ್ಟರ್ ಆದಂತಹ ಡಾಕ್ಟರ್ ಮನ್ಸುಖ್ ಮಾಂಡೇವಿಜಿ ಅವರನ್ನ ಕರೆಸಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಕುಮಾರಣ್ಣ ಅವರು ಇವತ್ತು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ತಾವೆಲ್ಲರೂ ಇನ್ನೊಂದು ವಿಶೇಷತೆ, ನಮ್ಮ ಮುಂದಿನ ಹೊಸ ವರ್ಷ ಇನ್ನು 2-3 ದಿನದಲ್ಲಿ ನಮಗೆ ಪ್ರಾರಂಭ ಆಗುತ್ತೆ. ಬಂದಂತ ಎಲ್ಲ ಕುಮಾರಣ್ಣವರ ಅಭಿಮಾನಿಗಳಿಗೆ ಹೋಳಿಗೆ ಊಟವನ್ನ ಮಾಡಿಸಿ ಎಲ್ರಿಗೂ ಒಂದು ಸಿಹಿಯನ್ನ ಉಣಿಸ್ ಕಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ದಯಮಾಡಿ ತಾವೆಲ್ಲರೂ. ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಟಿ. ಮಂಜು, ಮಾಜಿ ಶಾಸಕರಾದ ಅನ್ನದಾನಿ, ಡಿಸಿ ತಮ್ಮಣ್ಣ, ಸುರೇಶ್ ಗೌಡ ಸೇರಿದಂತೆ ಹಲವಾರು ರಾಜಕೀಯ ಗಣ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯುಗಾದಿ ಹಬ್ಬದ ಸಡಗರದ ನಡುವೆ ನಡೆದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಸಾವಿರಾರು ಜನರಿಗೆ ಹೋಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. 2026 ಸಾಲಿನ ಮೇಲುಕೋಟೆ ಶ್ರೀ ಚೆಲುವನಾರಾಯಣಸ್ವಾಮಿ ವೈರಮುಡಿ ಬ್ರಹ್ಮೋತ್ಸವವು ಮಾರ್ಚ್ 23ರಿಂದ ಏಪ್ರಿಲ್ 4ರವರೆಗೆ ನಡೆಯಲಿದೆ. ಈ ಉತ್ಸವದ ಪ್ರಮುಖ ಆಕರ್ಷಣೆಯಾದ ವೈರಮುಡಿ ಕಿರೀಟಧಾರಣೆಯು ಮಾರ್ಚ್ 28ರಂದು ಜರುಗಲಿದ್ದು, ವೈರಮುಡಿ ಉತ್ಸವದಲ್ಲಿ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ವಹಿಸಿ ಎಂದು ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ನಡೆಯಲಿರುವ ವಿಶ್ವಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವದ ಪೂರ್ವ ಸಿದ್ಧತಾ ಸಭೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ನಡೆಸಲಾಯಿತು. ವೈರಮುಡಿ ಉತ್ಸವದಲ್ಲಿ ಲಕ್ಷಾಂತರ ಭಕ್ತಾಗಳು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಕ್ತರಿಗೆ ಕುಡಿಯುವ ನೀರು ಸೇರಿದಂತೆ ಮೂಲಸೌಕರ್ಯ ಕಲ್ಪಿಸುವುದರ ಜೊತೆಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು. ಪೊಲೀಸ್ ಇಲಾಖೆಯವರು ವೈರಮುಡಿ ಬ್ರಹ್ಮೋತ್ಸವದಲ್ಲಿ ಕಿರೀಟಧಾರಣಾ ಮೆರವಣಿಗೆಯ ಸಂದರ್ಭದಲ್ಲಿ ಶಾಂತಿಯುತವಾಗಿ ಹಾಗೂ ಸಮಾಧಾನವಾಗಿ ಜನರು ದೇವರು ನೋಡುವಂತೆ ಅಗತ್ಯ ವ್ಯವಸ್ಥೆ ಮಾಡಬೇಕು. ಈ ಸಂಬಂಧ ದೇವಸ್ಥಾನದ ಅರ್ಚಕರೊಂದಿಗೆ ಸಭೆ ನಡೆಸಿ ಶಾಂತಿಯುತವಾಗಿ ನಡೆಯಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಿ ಎಂದು ಸಚಿವರು ತಿಳಿಸಿದರು. ತಾರೀಕು ವೈರಮುಡಿ ಉತ್ಸವ ಪ್ರತಿ ವರ್ಷದಂತೆ ಪ್ರಾರಂಭ ಆಗುತ್ತೆ. ಪ್ರಾರಂಭ 23ರಲ್ಲಿ ಪ್ರಾರಂಭ ಆಗಿ 4ನೇ ತಾರೀಕು 5ನೇ ತಾರೀಕು ಅಂತಿಮ ಎಲ್ಲ ಪ್ರಕ್ರಿಯೆ ಪೂರ್ಣ ಪ್ರಮಾಣದಲ್ಲಿ ಮುಗಿಯೋದು. ಅದರಲ್ಲಿ ಭಾಳ ಮುಖ್ಯವಾಗಿ 28ನೇ ತಾರೀಕು ಶನಿವಾರ ವೈರಮುಡಿ ಇರುತ್ತೆ. ಅದಾದಮೇಲೆ 31ನೇ ತಾರೀಕು ರಥೋತ್ಸವ, ತೆಪ್ಪೋತ್ಸವ 1ನೇ ತಾರೀಕು ಇರುತ್ತೆ. ಇನ್ನು ಉಳಿದಂತೆ ಎಲ್ಲ ಪ್ರಕಟಣೆ ಇರೋ ರೀತಿಯಲ್ಲಿ ಎಲ್ಲ ಪ್ರತಿ ದಿವಸ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಸಲ ಕಳೆದ ಬಾರಿ ಆಗಿರ್ತಕ್ಕಂಥ ಅನುಭವದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಏನು ಪ್ರಿಕಾಷನರಿ ತೊಗೊಳ್ಳೋಕ್ಕೆ ಸಾಧ್ಯನೋ ಅದನ್ನೆಲ್ಲ ನಮ್ಮ ಶಾಸಕರು ಕಂಟಿನ್ಯೂಸ್ ಆಗಿ ಅದನ್ನು ಸೂಪರ್ವೈಸನ್ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಉಳಿದಂಥ CEO, SP ಅವರು ಮತ್ತು ಎಲ್ಲ ಅಧಿಕಾರಿಗಳನ್ನ ಒಳಗೊಂಡು ಜಿಲ್ಲಾಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಈಗ CCTV ಪರ್ಮನೆಂಟಾಗಿ ಹಾಕ್ಸಿದ್ದಾರೆ, ಶೌಚಾಲಯ ಪರ್ಮನೆಂಟಾಗಿ ಮಾಡ್ತಾಯಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಭಾಳ ನೀಟಾಗಿ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಬಸ್ ವ್ಯವಸ್ಥೆಗೆ ಜಕ್ನಳ್ಳಿಯಿಂದ ಡ್ರಾಪ್ ಮಾಡೋದು ಮತ್ತು ಅಲ್ಲಿ ಪಾರ್ಕಿಂಗ್ ಪ್ಲೇಸಿಂದ ಒಳಗಡೆ ಹೋಗ್ತಕ್ಕಂಥದ್ದಕ್ಕೆ ಲೈಟಿಂಗು ಒಂದು ವಾರ 23ನೇ ತಾರೀಕಿನಿಂದ 5ನೇ ತಾರೀಕುವರೆಗೂ ಸಂಪೂರ್ಣವಾಗಿ ಲೈಟಿಂಗು ಜಕ್ನಹಳ್ಳಿಯಿಂದ ಹಿಡಿದು ಮೇಲ್ಕೋಟೆ ಊರೊಳಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆನೂ ಮಾಡ್ತಾರೆ. ಎಲ್ಲ ಥರದ ಸಾರ್ವಜನಿಕರಿಗೆ ಬಂದು ಹೋಗೋರಿಗೆ ವೈರಮುಡಿ ದಿವಸ ಮತ್ತು ಇನ್ನಿತರೆ ದಿವಸ ಒಂದು 5ನೇ ತಾರೀಕುವರೆಗೂ ವಿಶೇಷವಾಗಿ ಪೊಲೀಸ್ ಪ್ರೊಡಕ್ಷನ್ನೊಂದಿಗೆ ಎಲ್ಲ ಥರದ ಜಿಲ್ಲಾಡಳಿತ ಕಾರ್ಯಕ್ರಮ ತಗೋತಾರೆ. ಪ್ರತಿ ವರ್ಷ ನಡೆಯೋದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ ಇದ್ದರೆ, ಇಂಪ್ರೂವ್ ಮಾಡ್ಕೊಳ್ಳೋದಿದ್ರೆ ಅದನ್ನೆಲ್ಲ ಈ ವರ್ಷವೂ ಮಾಡ್ತಾರೆ. ಸಭೆಯಲ್ಲಿ ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣಯ್ಯ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಜೆ ಶೋಭಾರಾಣಿ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ನೌಕರರು ಕರ್ತವ್ಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ನೌಕರರ ಸಂಘ ರಿಜಿಸ್ಟರ್ಡ್, ಬೆಂಗಳೂರು ಕಂದಾಯ ನೌಕರರ ಸಂಘದ ಭವನ ಕಟ್ಟಡ ಹಾಗೂ ಜಿಲ್ಲಾ ಕಂದಾಯ ಇಲಾಖೆ ನೌಕರರ ಮತ್ತು ನಿವೃತ್ತ ನೌಕರರ ಗೃಹ ನಿರ್ಮಾಣ ಕಚೇರಿಯನ್ನು ಉದ್ಘಾಟನಾ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಂದಾಯ ನೌಕರರ ಸಂಘದ ನಿವೃತ್ತ ನೌಕರರ ಗೃಹ ನಿರ್ಮಾಣ ಕಟ್ಟಡ ಬೃಹತ್ ಕಟ್ಟಡವಾಗಿ ನಿರ್ಮಾಣವಾಗಿದ್ದು, ಕಂದಾಯ ಇಲಾಖೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಲು ಬೃಹತ್ ಕಟ್ಟಡ ನಿರ್ಮಾಣವಾಗಿದ್ದು, ನೌಕರರು ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳಿದರು. ಬಹಳ ಒಳ್ಳೆ ಕಟ್ಟಡವನ್ನು ಕಟ್ಟಿದ್ದೀರಾ. ಈಗ ಕೋಆಪರೇಟಿವ್ ಬ್ಯಾಂಕನ್ನು ಪ್ಲಾನ್ ಮಾಡಿದ್ದೀರಾ. ಸೊ ರಿಟೈರ್ಡ್ ಆಫೀಸರ್ಸ್ಗಳು ಭಾಳಷ್ಟು ಜನ ಇದ್ದೀರಾ. ಇಲ್ಲೆಲ್ಲ ಅಂಗಡಿ ಮಳಿಗೆ ಮಾಡಿದ್ದಾರೆ. ನಿಮ್ಮೆಲ್ಲ ಕಂದಾಯ ಇಲಾಖೆ ನೌಕರರು ಕೂತ್ಕೊಳ್ಳೋದು, ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ, ನಿಮ್ಮ ಮಕ್ಕಳದು ಅಥವಾ ರಿಟೈರ್ಡ್ ಆದರ ಸಮಸ್ಯೆ ಇದ್ದರೆ ಎಲ್ಲ ಬಗೆಹರಿಸಲಿಕ್ಕೆ ಒಂದು ಸ್ಥಳ ಆಗಿದೆ. ಇವತ್ತು ಈ ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ, ಅವರ ನಾಯಕತ್ವದಲ್ಲಿ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ತಮ್ಮಣ್ಣವರು, ಮಂಜು ಮತ್ತು ಜಯಕುಮಾರು ಎಲ್ಲರೂ ಮಾಡಿದ್ದೀರಾ. ನಮ್ಮ ಅಪಾರ ಜಿಲ್ಲಾಧಿಕಾರಿಗಳಾದಂಥ ಶಿವಾನಂದ ಮೂರ್ತಿಯವರಿದ್ದಾರೆ. ಹಾಗೆ ನಮ್ಮ ಇನ್ನು ವಿಜಯ ಅವರಿದ್ದಾರೆ KR-ಪೇಟೆ, ಮತ್ತು ಶ್ರೀನಿವಾಸರು ಪಾಂಡಪುರ AC ಅವರಿದ್ದಾರೆ. ಹಾಗೆ ರಾಮಕೃಷ್ಣ ಮತ್ತು ಇನ್ನೊಬ್ಬರು ಭಾಳ ದೊಡ್ಡ ಬಣ್ಣದಲ್ಲಿ ಸಹಾಯ ಮಾಡಿದರು ಅಂತೇಳಿ ನಮ್ಮ ಶ್ರೀರಂಗಪಟ್ಟಣದ ಅವ್ರ ಹೆಸರೇನು ರಾಮಕೃಷ್ಣ, ಇನ್ನೊಬ್ಬರು ವೆಂಕಟೇಶ್, ಅವ್ರಿಗೂ ಸಹ ಅಭಿನಂದಿಸಿ. ಮಾಧ್ಯಮ ಸ್ನೇಹಿತರೆಲ್ಲರೂ ಇದ್ದೀರಾ, ಎಲ್ಲ ಸಂಘದಲ್ಲಿದ್ದೀರಾ, ಒಳ್ಳೆಯದಾಗಲಿ, ಶುಭ ಹಾರೈಸ್ತೀನಿ. ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ ಮಾತನಾಡಿದರು. ನೌಕರರ ಪರಿಶ್ರಮದಿಂದ ಈ ಕಟ್ಟಡ ನಿರ್ಮಾಣವಾಗಿದೆ. ನಿವೃತ್ತಿ ಹೊಂದಿರುವ ನೌಕರರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕಟ್ಟಡ ಮಾಡಲಾಗಿದೆ ಎಂದು ತಿಳಿಸಿದರು. ರಿಟೈರ್ಡ್ ಆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬಹಳ ಪರಿಶ್ರಮ ಪಟ್ಟು ಮಂಡ್ಯ ಜಿಲ್ಲಾ ಕಂದಾಯ ಘಟಕದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ಈಗ ಎಲ್ಲರೂ ರಿಟೈರ್ಡ್ ಆಗ್ತಾ ಇದ್ದಾರೆ ಮತ್ತು ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲ ಒಂದು ಪರಿಶ್ರಮದ ಫಲದಿಂದ ಅವರು ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡದ ಪಕ್ಕದಲ್ಲೇ ಅವರೊಂದು ಭವನ ಮಾಡಿಕೊಂಡು ಅದನ್ನು ನೌಕರಿಗೆ ಸ್ಪಂದಿಸ್ತಕ್ಕಂಥ ಮತ್ತು ಸಾರ್ವಜನಿಕರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಈ ಒಂದು ಭವನ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷ ಏನಿದ್ದಾರೆ ಅವರು ಭಾಳ 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 ಪರಿಶ್ರಮ ಪಟ್ಟು, ಯಾಕೆಂದರೆ ಸರ್ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ಹೇಳಿ ಸರ್ ಇವ್ರಿಗೆ ಹೇಳಿ ಅನ್ನೋ ನಿಟ್ಟಿನಲ್ಲಿ ಮತ್ತು ನಮ್ಮ ಎಲ್ಲ ದಾನಿಗಳನ್ನ ಭಾಳಷ್ಟು ದಾನಿಗಳನ್ನ ಹೆಸರನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಭಾಳಷ್ಟು ದಾನಿಗಳು ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಕೂಡ ಅವರನ್ನ ಮನವೊಲಿಸಿ ಅದನ್ನು ಹಣವನ್ನು ಪಡೆದು ಮತ್ತು ಎಲ್ಲ ನೌಕರರಿಂದ ವಂತಿಗೆಯನ್ನು ಪಡೆದು ಇದನ್ನು ಮಾಡಿದ್ದಾರೆ. ಇದು ಮುಂದೆ ನಿವೃತ್ತಿ ಹೊಂದತಕ್ಕಂಥ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಂದಾಯ ನೌಕರರಿಗೆ ಒಂದು ದಾರಿದೀಪವಾಗಿ ಮತ್ತು ಅವರಿಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಕೂಡ ಅದರ ನಿರ್ವಹಿಸ್ತಾ ಇದೆ. ಮುಂದೆ ಕೂಡ ನಿರ್ವಹಿಸೋ ನಿಟ್ಟಿನಲ್ಲಿ ಕ್ರಮ ಆಗ್ತದೆ. ಕಾರ್ಯಕ್ರಮದಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿದರು. ಜಿಲ್ಲೆಯಲ್ಲಿ ಎಲ್ಲಾ ಕಂದಾಯ ಇಲಾಖೆಯ ನೌಕರರು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಜಿಲ್ಲೆಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ತಿಳಿಸಿದರು. ಒಬ್ಬ ಜವಾಬ್ದಾರಿಯುತ ಇಲಾಖೆಯ ನೌಕರರಾಗಿ ಎಲ್ಲ ಅಧಿಕಾರಿಗಳ ಪ್ರೀತಿಪಾತ್ರರಾಗಿ, ಜೊತೆಗೆ ತನ್ನ ಜೊತೆ ಕೆಲಸ ಮಾಡುವಂಥ ಎಲ್ಲ ಇಲಾಖೆಯ ನೌಕರರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಕಂದಾಯ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷ ಆಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರ ಜೊತೆ ನಮ್ಮ ಮಂಜುನಾಥ್ ಇರ್ಬೋದು, ಜಯಕುಮಾರ್ ಇರ್ಬೋದು, ಮಹೇಶ್ ಇರ್ಬೋದು, ಚಂದನ್ ಕುಮಾರ್ ಇರ್ಬೋದು, ಅವರ ಇಡೀ ತಂಡ ತಮ್ಮನಗೌಡರ ಬೆನ್ನಿಗೆ ನಿಂತ್ಕೊಂಡು ನಾವು ಮಾಡಿಯೇ ತೀರ್ತೇವೆ, ಈ ಒಂದು ಭವನವನ್ನ ಕಟ್ಟಡವಾಗಿ ನೋಡೋದಿಲ್ಲ, ಕಂದಾಯ ಇಲಾಖೆ ಒಂದು ಅಸ್ಮಿತೆಯಾಗಿ ನೋಡ್ತೇವೆ ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ಬಹಳ ಸುಂದರವಾಗಿ ದೊಡ್ಡ ಪ್ರಮಾಣದಲ್ಲಿ ಬಹಳ ಪರಿಶ್ರಮ ವಹಿಸಿ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದು ತಮ್ಮನಗೌಡರಿಗಾಗ್ಲಿ, ಮಂಜುಗಾಗ್ಲಿ, ಅಥವಾ ಮಹೇಶ್ಗಾಗ್ಲಿ, ಅಥವಾ ಜಯಕುಮಾರ್ಗಾಗ್ಲಿ ಅಲ್ಲ, ಇದು ಇಲಾಖೆಗೆ ಅವರು ಬಿಟ್ಟು ಕೊಡ್ತಾ ಇರುವಂತದ್ದು ದೊಡ್ಡ ಕೊಡುಗೆ. ತಿಳ್ಕೊಳ್ಳಿ, ನಾವು ನೀವು ಹೇಳ್ಬಹುದು, ನಾನು 30,000 RTC ಕರೆಕ್ಷನ್ ಮಾಡಿದೆ, ನಾನು 10,000 ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳ್ಕೋಬಹುದು. ನಾನು ಹೇಳ್ಕೊಂತೀನಿ ಕೆಲವು ಸಲ. ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ 33,000 ಪ್ರಕರಣನ ವಿತೌಟ್ ಲಾಯರ್ಸ್ ನಾನು ಡಿಸ್ಪ್ಯೂಟ್ ಸಾಲ್ವ್ ಮಾಡಿದೆ. ಮೊದಲಿಗೆ ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕಮಗಳೂರು ಆಗಿ
ಕಾರ್ಯಕ್ರಮದಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ಕರ್ನಾಟಕ ರಾಜ್ಯ ಸಹಕಾರಿ ಕಂದಾಯ ಇಲಾಖೆ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ತಮ್ಮಣ್ಣಗೌಡ ಉಪಸ್ಥಿತರಿದ್ದರು. ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನದ ವತಿಯಿಂದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಜನಜಾಗೃತಿ ಸಮಾವೇಶ ಹಾಗೂ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಪಿ ರವಿಕುಮಾರ್, ಸಂವಿಧಾನ ರೂಪಿಸಿದವರು ಮತ್ತು ದೇಶ ಕಟ್ಟಿದವರು ನಾವು. ಆದರೆ ಇಂದು ಸಂವಿಧಾನಕ್ಕೆ ಧಕ್ಕೆ ತರುವ ಪ್ರಯತ್ನಗಳು ನಡೆಯುತ್ತಿದ್ದು, ಅದರ ರಕ್ಷಣೆಗೆ ನಾವೆಲ್ಲರೂ ಹೋರಾಡಬೇಕಿದೆ ಎಂದು ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ದ್ವಂದ್ವಗಳನ್ನು ಟೀಕಿಸಿದ ಅವರು, ಶ್ರೀನಿವಾಸ್ ಪ್ರತಿಷ್ಠಾನವು ರಾಜಕೀಯ ಮೀರಿ ಬಡ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಸಂವಿಧಾನದ ಉಳಿವಿನ ಜಾಗೃತಿ ಸಮಾವೇಶ ಆಗಿದೆ. ಕಳೆದ 15 ವರ್ಷಗಳಿಂದ ಈ ಭಾರತದಲ್ಲಿ ಸಂವಿಧಾನವನ್ನ ಉಳಿಸೋಕೆ, ಈ ಭಾರತವನ್ನ ಕಟ್ಟಿದ ಸಂವಿಧಾನವನ್ನ ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಮ್ಗಿಂತ ಪಾಪಿಗಳು ಈ ದೇಶದಲ್ಲೇ ಇಲ್ಲ. ಈ ದೇಶವನ್ನ ಕಟ್ಟಿದವ್ರು ನಾವು, ಈ ಸಂವಿಧಾನವನ್ನ ರೂಪಿಸಿದವ್ರು ನಾವು. ಈ ದೇಶದಲ್ಲಿ ಸಂವಿಧಾನವನ್ನ ಉಳಿಸ್ಬೇಕು ಅಂತ ಹೋರಾಟವನ್ನ ನಾವು ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಅಧಿಕಾರದಲ್ಲಿ ಇರುವಂತವರು ಸಂವಿಧಾನಕ್ಕೆ ಯಾವಾಗ ತೊಂದರೆಯನ್ನ ಮಾಡ್ತಾರೆ, ಅವ್ರಿಗೊಂದು ನಿಲುವಿಲ್ಲ, ಅವ್ರಿಗೊಂದು ಮಕ್ಕಳ ಸ್ವಲ್ಪ ಸುಮ್ಮನೆ ಇರ್ಬೇಕು, ಅವ್ರಿಗೊಂದು ನಿಲುವಿಲ್ಲ, ಅವ್ರಿಗೊಂದು ಹೋರಾಟದ ಕೆಚ್ಚಿಲ್ಲ, ಅವ್ರಿಗೆ ತಾನು ಏನ್ ಮಾಡ್ತೀನಿ ಅನ್ನೋದನ್ನು ಅವ್ರಿಗೆ ಗೊತ್ತಿಲ್ಲ. ನಾವು ಹಿಂದೂಗಳ ಪರ ಅಂತಾರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹೊಡಿತಾ ಇದ್ರೆ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಅಟ್ಲೀಸ್ಟ್ ಅವ್ರ ಪರನಾರ ಮಾತಾಡಿ ಅಂತ ಈ ದೇಶ ಕೇಳಿದ್ರೆ ಓಟ್ ಬಂದಾಗ ಮಾತಾಡ್ತೀನಿ, ಪಶ್ಚಿಮ ಬಂಗಾಳದ ಎಲೆಕ್ಷನ್ ಇನ್ನೂ ಘೋಷಣೆ ಆಗಿಲ್ಲ, ಅವತ್ತು ಮಾತಾಡ್ತೀನಿ ಅಂತ ಈ ದೇಶದ ಪ್ರಧಾನಿ ತಮ್ಮ ಬಾಯನ್ನ ಮುಚ್ಕೊಂಡಿರ್ತಾರೆ. ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳಲ್ವಾ, ಅವ್ರಿಗೆ ಹೊಡಿತಾ ಇದ್ರೆ ಅವ್ರಿಗಾರ ಮಾತಾಡಿ ಅಂತ ಹೇಳಿದ್ರೆ ಎಲೆಕ್ಷನ್ ಅನೌನ್ಸ್ ಆಗಿಲ್ವಲ್ಲ. ಇವರು ಪ್ರಾದೇಶಿಕ ವ್ಯವಸ್ಥೆಯನ್ನ ಎಲ್ಲೆಲ್ಲ ಎಲೆಕ್ಷನ್ ಇರುತ್ತೆ ಅಲ್ಲಲ್ಲಿ ದೇಶದ ವಿರೋಧಿಯನ್ನ ಗುರುತಿಸ್ತಾರೆ. ಬಾಂಗ್ಲಾದೇಶ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇದ್ದಾಗ ಬಾಂಗ್ಲಾದೇಶ ನಮ್ಮ ವಿರೋಧಿ, ಪಂಜಾಬ್, ಕಾಶ್ಮೀರ, ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದ್ದಾಗ ಪಾಕಿಸ್ತಾನ ವಿರೋಧಿ. ಇವರು ಎಲೆಕ್ಷನ್ ಬಂದಾಗ ಮಾತ್ರ ದೇಶದ ಅಸ್ಮಿತೆಯ ವಿರೋಧಿಗಳನ್ನ ಕಂಡಿಡ್ತಾ ಹೋಗ್ತಾರೆ. ಇವತ್ತು ಇರಾನ್ ಅನ್ನ ವಿರೋಧ, ಗ್ಯಾಸ್ ತುಂಬಿದಾಗ ಇಸ್ರೇಲ್ ಪರ, ಮನೇಲಿ ಗ್ಯಾಸ್ ಖಾಲಿ ಆದಾಗ ಇರಾನ್ ಪರ. ಇದು ನಮ್ಮ ದೇಶದ ನಿಲುವು. ಇದು ನಮ್ಮ ನಿಜಕ್ಕೂ ಈ ದೇಶ ಆತಂಕಕ್ಕೆ ಒಳಗಾಗ್ತದೆ. ಯಾವಾಗ ಪೆಟ್ರೋಲ್ ಇದೆ ಆಗ ಅಮೆರಿಕನ್ ಪರ, ಪೆಟ್ರೋಲ್ ಖಾಲಿ ಆದಾಗ ಇರಾನ್ ಪರ. ಇವಾಗ ಹೋಗಿದ್ದಾರೆ ಇರಾನ್ನ ವಿದೇಶಾಂಗ ಸಚಿವರಿಗೆ ಮಾತಾಡಿಸ್ತೀನಿ, ರಾಯಭಾರಿಗೆ ಹೋಗ್ತೀನಿ ಅಂತ. ನಿಮಗೊಂದು ನಿಲುವಿರಬೇಕು. ನಮ್ಮ ದೇಶದ ಸುತ್ತಲೂ ಇರುವ ನೇಪಾಳ ಜೊತೆ ನಿಮ್ ಸಂಬಂಧ ಚೆನ್ನಾಗಿಲ್ಲ, ಮಾಲ್ಡೀವ್ಸ್ ಜೊತೆ ಚೆನ್ನಾಗಿಲ್ಲ, ಶ್ರೀಲಂಕಾ ಜೊತೆನೂ ಚೆನ್ನಾಗಿಲ್ಲ, ಚೈನಾ ಜೊತೆ ಚೆನ್ನಾಗಿಲ್ಲ. ನೀವು ಯಾರ ಜೊತೆ ಚೆನ್ನಾಗಿದ್ದೀರಾ? ರಷ್ಯಾ ನಮ್ ಕಷ್ಟ ಬಂದಾಗೆಲ್ಲ ಕೈ ಹಿಡಿತಾ ಇದ್ರು, ಪೆಟ್ರೋಲ್ ಅರ್ಧ ರೇಟ್ ಕೊಡ್ತೀವಿ ಅಂದ್ರು. ಅಮೆರಿಕದವರು ಎದುರಿಸಿದ್ರು ಅಂತೇಳಿ ಅವ್ರ ಜೊತೆ ಪೆಟ್ರೋಲ್ ತಗೊಳ್ಳಲ್ಲ. ಈಗ 20% ಜಾಸ್ತಿ ಕೊಟ್ಟು ರಷ್ಯಾದ ಹತ್ರನೇ ಪೆಟ್ರೋಲ್ ತಗೋತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮಗೆ. ರಷ್ಯಾ ಅಡಗು ನಮ್ಮ ಭಾರತಕ್ಕೆ ಬಂದ್ರೆ ಟಿವಿಲಿ ಹಾಕೋತಾ ಇದ್ದೀರಾ. ಮೋದಿ ಫೋನ್ಗೆ ಇರಾನ್ ಅವರು ಪೆಟ್ರೋಲ್ ಹಡಗನ್ನ ಬಿಟ್ರು ಅಂತ ನಾಚಿಕೆ ಆಗ್ಬೇಕು. ಎಲ್ಲಿಗೆ ಹೋಗ್ತಾ ಇದೆ ಈ ದೇಶ? ವ್ಯಕ್ತಿಯನ್ನ, ದೇಶವನ್ನ ಧರ್ಮದ ಹೆಸರಿನಲ್ಲಿ ಯಾವಾಗ ನೀವು ಗುರುತಿಸ್ಬೋದಿರೋ ಆಗ ನಮ್ಮ ದೇಶಕ್ಕೆ ಆತಂಕ, ಸಂವಿಧಾನಕ್ಕೆ ಆತಂಕ 100% ಬರೆದಿಟ್ಕೊಳ್ಳಿ. ಇರಾನ್ ಯಾವತ್ತೂ ನಮ್ಮ ಮಿತ್ರ ದೇಶ. ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕಾದ್ರೆ ಅಮೆರಿಕರು ನಮಗೆ ಥ್ರೆಟ್ ಮಾಡಿದಾಗ ನಮಗೆ ಪೆಟ್ರೋಲ್ ಕೊಟ್ಟವ್ರು ಇರಾನ್ ಅವರು, ನಮ್ಮ ಹತ್ರ ಅಕ್ಕಿ ಇಸ್ಕೊಂಡು ಪೆಟ್ರೋಲ್ ಕೊಟ್ಟವ್ರು ಇರಾನ್ ಅವರು, ನಮ್ಮ ಹತ್ರ ಡಾಲರ್ಗೆ ನಾವು ಕೊಡಲ್ಲ ಅಂದಾಗ ರೂಪಾಯಿ ಇಸ್ಕೊಂಡು ಪೆಟ್ರೋಲ್ ಕೊಟ್ಟವರು ಇರಾನ್ ಅವರು. ನಿಮ್ಮ ಪರ ನಾವಿದ್ದೀವಿ ಅಂತ ಯಾವಾಗಲೂ ಹೇಳಿದವರು ಇರಾನ್ ಅವರು. ಚಾಹರ್ ಬಂದರ್ ಅಂತ ಒಂದು ಬಂದರ್ ಇದೆ. ಆ ಬಂದರು ಚೈನಾದವ್ರು ಕೇಳ್ತಾ ಇದ್ರು, ಇಲ್ಲ ಭಾರತ ನಮ್ಮ ಮಿತ್ರ ದೇಶ, ನಾವು ಅವರು ಕೊಡ್ತೀವಿ ಅಂತ ನಮ್ಮ ವ್ಯಾಪಾರ ವ್ಯವಸ್ಥೆಯನ್ನ ವೃದ್ಧಿಸಿದವರು ಇರಾನ್ ಅವರು. ನೀವು ಏನಕ್ಕೆ ಯಾರ ಪರ ಇದ್ದೀರಿ ಅಂತ ಗೊತ್ತಿಲ್ಲ. ನೀವು ಅಮೆರಿಕನ ಎದುರಾಕೊಳ್ಳಿ, ಇಸ್ರೇಲ್ನ ಎದುರಾಕೊಳ್ಳಿ ಅಂತಿಲ್ಲ, ಆದ್ರೆ ಕರ್ಟೇಸಿ ತೋರಿಸ್ರಿ. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಬುಕರ್ ಬಹುಮಾನ ವಿಜೇತ ಲೇಖಕಿ ಭಾನು ಮುಸ್ತಾಕ್ ಅವರಿಗೆ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ಸೇವೆ ಎಂಬುದು ಮನುಷ್ಯತ್ವದ ಆಧಾರದ ಮೇಲೆ ಇರಬೇಕು. ಪಟ್ಟಣ್ಣ ಅವರು ಹಾಕಿಕೊಟ್ಟ ಈ ದಾರಿಯಲ್ಲಿ ಅವರ ಮಕ್ಕಳು ಸಾಗುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ನಾವು ಏನು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಹೀಗಾಗಿ ನಾವೇನು ಬಿಟ್ಟು ಹೋಗ್ತಾ ಇದ್ದೀವಿ, ಏನು ಬಿಟ್ಟು
ಪರಂಪರೆಯನ್ನು ನೀವು ಕೇಳಿಸ್ಕೊಂಡ್ರೆ ನಿಜವಾದಂತಹ ಈ ಒಂದು ಜನಜಾಗೃತಿ ಸಮಾವೇಶ ಏನಿದೆ ಅದು ನಿಮಗೆ ಮಾತ್ರ. ನಿಮ್ಮ ಮನಸ್ಸಿನಲ್ಲಿ ಒಂದಾದರೂ ಶಬ್ದ, ಒಂದಾದರೂ ವಿಚಾರ ಒಂದು ಆಳವಾಗಿ ನಿಮ್ಮ ಮನಸ್ಸಿನಲ್ಲಿ ಹೊಕ್ಕರೆ ಬಹುಶಃ ಮುಂದೆ ನೀವುಗಳೇ ಸಂವಿಧಾನವನ್ನು ರಕ್ಷಿಸ್ತಕ್ಕಂಥ ಬಹುದೊಡ್ಡ ಶಕ್ತಿಯಾಗಿ ಮಾರ್ಪಾಡಾಗ್ತಾ ಇದ್ದೀರಿ. ಆದ್ದರಿಂದ ನಾನು ನಿಮ್ಮನ್ನೇ ಉದ್ದೇಶಿಸಿ ನಾನು ಹೇಳ್ತಾ ಇದ್ದೀನಿ, ನಾವು ಚಿಕ್ಕ ಚಿಕ್ಕ ಸಂಗತಿಗಳನ್ನ ಅರ್ಥಕೋಬೇಕು. ಭಾರತೀಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಸಮಾಜದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಮತ್ತು ಪ್ರತಿಷ್ಠಾನದ ಸಮಾಜಮುಖಿ ಕೆಲಸಗಳನ್ನು ಬೆಂಬಲಿಸಿದರು. ಹಾಗೆ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲೇ ಹೇಳ್ತಾನೆ, ಅದು ಏನೋ ಜ್ಞಾನಂ ವಿಪ್ರಪ್ಲವೇನೈವ ವ್ರಜಿನಂ ಸಂತರಿಷ್ಯಸಿ ಅಂತ. ಈ ಸಂಸಾರ ಸಾಗರ ಎಷ್ಟು ದುಃಖಕರವಾಗಿದೆ. ಈ ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ಜ್ಞಾನವೆಂಬ ನೌಕೆಯಿಂದ ಮಾತ್ರ ಅಂತ ಹೇಳ್ತಾನೆ. ಹಾಗೆ ನಾವು ಆ ಒಳ್ಳೆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಮಹಾನ್ ಸಾಹಿತಿಗಳಾದಂತಹ ಶ್ರೀ ಬಾನು ಮಸ್ತಾಕ್ರವರು ಅವರು ಒಂದು ಮಹತ್ವದ ಹೆಸರು, ಮಹತ್ವದ ಸಾಹಿತಿ, ಸಮಾಜ ಚಿಂತಕಿ ಮತ್ತು ಹೋರಾಟಗಾರ್ತಿ ಅವರು. ಇವತ್ತು ಮಹಿಳಾ ಒಂದು ಮಾರ್ಚಲ್ಲಿ ಮಾರ್ಚ್ 8 ಮಹಿಳಾ ದಿನಾಚರಣೆ ಆಚರಿಸಿ ಬಂದಿದ್ದೇವೆ. ಮಹಿಳೆಯರಿಗಾಗಿ ಅವರು ದನಿ ಎತ್ತಿದಂಥವರು, ಮಹಿಳೆಯರ ಕಷ್ಟ ಸುಖಗಳನ್ನು ಜಗತ್ತಿಗೆ ಅರಿವುಂಟು ಮಾಡಿದವರು, ಆ ಜಾಗೃತಿಯನ್ನು ಉಂಟು ಮಾಡಿದಂಥವರು ಬಾನು ಮಸ್ತಾಕ್ರವರು. ಹಾಗೆಯೇ ಕರ್ನಾಟಕದ ಹಾಸನದಲ್ಲಿ ಹುಟ್ಟಿ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ, ಅವರು ಓದೋದಕ್ಕಿಂತಲೂ ಹೆಚ್ಚಾಗಿ ಓದ್ತಾ ಇರುವಾಗಲೇ ಕಥೆಗಳನ್ನು ಬರೆಯೋದು, ಕವನ ಬರೆಯೋದು, ಹಾಗೆ ಸಾಹಿತಿಯಾಗಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದಂಥವರು. ಅವರ ಕತೆ ಅಂತಂದರೆ ಅದು ಬರೀ ಒಂದು ಕತೆ ಅಲ್ಲ, ಅದು ಆ ಸಮಾಜದ ನೋವು, ಹೋರಾಟ ಮತ್ತು ಸತ್ವವನ್ನು ಅದು ವ್ಯಕ್ತಪಡಿಸ್ತಕ್ಕಂಥದ್ದು ಅವರ ಸಾಹಿತ್ಯ. ಸೊ ಹಾಗೆಯೇ ಅವರು ಪ್ರತಿಷ್ಠಾನದ ಅಧ್ಯಕ್ಷ ರಾಹುಲ್ ಪಿ ಶ್ರೀನಿವಾಸ್ ಮಾತನಾಡಿ, ಗಿಡ ನೆಡುವುದು, ರಕ್ತದಾನ ಶಿಬಿರ ಹಾಗೂ ಅನಾಥಾಶ್ರಮಗಳಿಗೆ ನೆರವು ನೀಡುವ ಮೂಲಕ ನಮ್ಮ ಸೇವೆ ಆರಂಭವಾಗಿದೆ. ಈಗಾಗಲೇ 500 ಯೂನಿಟ್ಗೂ ಹೆಚ್ಚು ರಕ್ತ ಸಂಗ್ರಹಿಸಲಾಗಿದೆ. ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಜಿಲ್ಲೆಯ 7 ತಾಲೂಕುಗಳಲ್ಲಿ ಪ್ರತಿಷ್ಠಾನದ ಮೂಲಕ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಗುರಿ ಎಂದು ತಿಳಿಸಿದರು. ಎಲ್ಲಾ ವರ್ಗದಲ್ಲಿರುವ ಶೋಷಿತರ ಪರವಾಗಿ ಹೋರಾಟವನ್ನು ಮಾಡಿ 30 ವರ್ಷ ಸಮಾಜಕ್ಕೆ ಅವರ ಜೀವನವನ್ನು ತೆಗೆದು ಡಾಕ್ಟರೇಟ್ ಅನ್ನು ಪಡಿತಾರೆ. ಇದೇ ವೇದಿಕೆ ಮೇಲೆ 2021ರಲ್ಲಿ ದಲಿತರ ಅಂತರಾಳ ದನಿ ಎಂಬ ಪುಸ್ತಕವನ್ನು, ಅಭಿನಂದನಾ ಗ್ರಂಥವನ್ನು ತರ್ತೇವೆ. ವಿಧಿವಶ ನಮ್ಮ ದುರದೃಷ್ಟ ಆ ಬುಕ್ಕು ಬಿಡುಗಡೆಯಾಗಿ 4 ತಿಂಗಳಿಗೆ ಹೃದಯಾಘಾತಕ್ಕೆ ತಂದೆ ತೀರೋಗ್ತಾರೆ. ಅವ್ರು ತೀರೋಗಿದ್ದ ಸಂದರ್ಭದಲ್ಲಿ ನಮ್ಗೆ ಹೇಳಿದ್ದು, ನೀನು ಆಸ್ತಿ ಮಾಡು ಅಥವಾ ಏನೋ ಶ್ರೀಮಂತನಾಗುವಂತಲ್ಲ, ನಾನು ನಡೆಸ್ಕೊ ಬಂದಿರೋ ಸಂಘಟನೆ ಪರ ನಿಲ್ಲು, ನನ್ನ ಹೆಸರಲ್ಲಿ ಒಂದು ಪ್ರತಿಷ್ಠಾನ ಮಾಡಿ ಎಲ್ಲ ವರ್ಗದ ಜನಗಳಿಗೆ ತಲುಪುವಂತ ಆಗುವಂತೇಳಿ ಒಂದು ಪ್ರತಿಷ್ಠಾನ ಮಾಡುವಂತ ಹೇಳಿರ್ತಾರೆ. ಅದೇ ರೀತಿ ನಮ್ಮ ತಾಯಿಯವರು ಇಲ್ಲೇ ಇದ್ದಾರೆ. 2021ರಲ್ಲಿ ನಾವು ಬಾಡಿಗೆ ಕಟ್ಟಕ್ಕೂ ಕಷ್ಟ ಇತ್ತು, ನಮ್ಮ ಜೀವನ, ನಮ್ಮ ಮನೆ ಸೋರ್ತಾ ಇತ್ತು. ಆ ಟೈಮಲ್ಲಿ ನಾವು ಪ್ರತಿಷ್ಠಾನ ಹೆಂಗಪ್ಪ ಮಾಡೋದಂತಿದ್ದಾಗ ಸಣ್ಣ ಸಣ್ಣ ಕಾರ್ಯಕ್ರಮವನ್ನು ಮಾಡಿ ಶುರು ಮಾಡಿದಾಗ ನಮ್ಮ ಸದಸ್ಯರಲ್ಲಿ ಮಿಥಿಲ್, ರಕ್ಷಿತ್, ಅಭಿ, ಪ್ರಮೋದ್ ಎಲ್ಲ ಸೇರಿ ಇಲ್ಲ ನಾವು ಮಾಡೋಣ, ಸಣ್ಣ ಸಣ್ಣ ಕಾರ್ಯಕ್ರಮ, ಗಿಡ ನೆಡೋದಾಗಿರ್ಬೋದು, ಅನಾಥಾಶ್ರಮಕ್ಕೆ ಊಟ ಕೊಡೋದಾಗಿರ್ಬೋದು, ಸಣ್ಣ ಸಣ್ಣ ಕಾರ್ಯಕ್ರಮ ಶುರು ಮಾಡಿ ಇವತ್ತು ಇಲ್ಲಿ ಎದುರಿಗಂತ 200 ಮಕ್ಕಳಿಗೆ ಬ್ಯಾಗ್ ಕೊಡುವಂಥ ಮಟ್ಟಕ್ಕೆ ಬೆಳೆದಿದ್ದೀವಿ. ಅಂದರೆ ಎಲ್ಲ ಸಂಘಟನೆಯ ಲೀಡ್ರು, ಅವರ ತಂದೆ ಆಶೀರ್ವಾದನೆ ಕಾರಣ. ಈ ಪ್ರತಿಷ್ಠಾನ ಮಾಡಿದ್ದು ಒಂದೇ ರೀಸನ್, ಎಲ್ಲ ಈ ಪ್ರತಿಷ್ಠಾನಕ್ಕೆ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ. ಎಲ್ಲ ಜನದಲ್ಲಿರುವ ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬಗಳಿಗೆ ನಮ್ಮ ಕೈಲಾದಷ್ಟು, ದೊಡ್ಡ ಮಟ್ಟೆ ಅಂತಲ್ಲ, ಚಿಕ್ಕ ಮಟ್ಟೆ ಅಂತಲ್ಲ, ನಾವು ಆ ದೇವರು ಎಷ್ಟು ಆಶೀರ್ವದಿಸ್ತಾನೋ ಆ ರೀತಿ ಕಾರ್ಯಕ್ರಮ ಮಾಡಬೇಕಂತ ಹೇಳ್ಕೊಂಡು ಬಂದಿದ್ದೀವಿ. ಇನ್ನೊಂದು ನಾವು ಫೌಂಡೇಶನ್ದು ಒಂದು ಬೋರ್ಡನ್ನು ಹಾಕಿದ್ದೀವಿ. ಇಲ್ಲಿ ಬಂದಿರೋರು 100 ರೂಪಾಯಿ ಡೊನೇಟ್ ಮಾಡಿದ್ರು ನಮಗೆ 100 ಜನ 100 ರೂಪಾಯಿ ಡೊನೇಟ್ ಮಾಡೋದು, ನನಗೆ 100 ಕೈಗಳು ನಮ್ಮ ಜೊತೆ ಇದೀವಿ ಅಂತ ಹೇಳಿ ಭಾವಿಸಿ ಧೈರ್ಯವಾಗಿ ಪ್ರತಿಷ್ಠಾನ ದೊಡ್ಡ ಮಟ್ಟಕ್ಕೆ ತಗೊಳ್ಬೇಕನ್ನೋ ಧೈರ್ಯ ಕೊಡುತ್ತೆ. ನೀವು ಕೊಡೋ 100 ರೂಪಾಯಿನೂ ಒಂದು ಮಗುಗೊಂದು ಚಾಕ್ಲೇಟ್ ಕೊಡಿಸಿದ್ರೆ ಆ ಮಗು ಮುತ್ತನ್ನು ನಗು ಮೂಡುತ್ತೆ. ಆ ನಗು ಮೂಡಿದ್ರೆ ನಮಗೆ ಖುಷಿ. ಅಂದ್ರೆ ನನಗೆ ನಮ್ಮ ಆಸೆ, ನಮ್ಮ ತಂದೆಯೆಲ್ಲ ನೋಡ್ತಿರ್ತಾರೆ ನನ್ನ ಹೆಸರಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಅದೊಂದು ಖುಷಿಗೋಸ್ಕರ ನಾವು ಈ ಪ್ರತಿಷ್ಠಾನ ಸತತವಾಗಿ 4 ವರ್ಷದ ನಡೆಸ್ಕೊಂಡು ಬರ್ತಾ ಇದ್ದೇವೆ. 4 ಬ್ಲಡ್ ಕ್ಯಾಂಪ್ ಮಾಡಿ 400ರಿಂದ 500
ರಕ್ತ ಸಂಗ್ರಹಿಸಿದ್ದೀವಿ. ಇದೇ ಮಂಡ್ಯ ನಗರದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ರವೀಂದ್ರನಾಥ್ ಫಾರಿನಲ್ಲಿದ್ದರು, ನನಗೆ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೀನಿ ಅಂತಂದಾಗ ಇನ್ನರ ಅವರು ತುಂಬ ಅವಶ್ಯಕತೆ ಇತ್ತು. ಆ ರೋಡ್ನ ನಾನು ನೆಕ್ಸ್ಟು ಮಾದರಿಯನ್ನು ರೋಡನ್ನು ಮಾಡ್ತೀವಿ ಅಂತ ಹೇಳಿ ನನಗೊಂದು ಮಾತು ಕೊಟ್ಟರು. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ಪುಸ್ತಕಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ವಿಜಯಲಕ್ಷ್ಮಿ ರಘುನಂದನ್, ವಿನಯ್ ಕುಮಾರ್, ಸಂದೇಶ್, ಟಿಡಿ ನಾಗರಾಜು, ಡಾ ಕೆಪಿ ಮಹಾಲಿಂಗು ಕಲ್ಕುಂದ ಸೇರಿದಂತೆ ದಸಂಸ ಮುಖಂಡರು ಹಾಗೂ ಪ್ರತಿಷ್ಠಾನದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.